ಆದರೆ ನಾನು ಜಿಲ್ಲಾಡಳಿತಕ್ಕೆ, ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದಿಷ್ಟೇ, ನಾಳೆ ಏನಾದ್ರೂ ಕೂಡ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಅಲ್ಲಿ ಕೆಲಸ ನಡೀತು ಅಂದರೆ, ಯಾರಾದ್ರೂ ಮಹಿಷಾಸುರನಿಗೆ ಹೋಗಿ ಹಾರ ಹಾಕುವಂಥದ್ದು ಏನಾದರೂ ಅಬದ್ಧ ಅಲ್ಲಿ ಎಸಗಿದ್ರು ಅಂತಂದರೆ, ನಾನು ದಸರಾ ಉದ್ಘಾಟನೆ ದಿನ ಚಳುವಳಿನ ಹಮ್ಮಿಕೊಳ್ಬೇಕಾಗುತ್ತೆ. ಆವತ್ತು ನಾವು ಪ್ರತಿರೋಧ ಒಡ್ಡುವಂಥ ಕೆಲಸನ ಮಾಡ್ತೀವಿ. ದಯವಿಟ್ಟು ನಿಮ್ಮ ಭರವಸೆಗೆ ನಾವು ಬೆಲೆನೂ ಕೊಟ್ಟಿದ್ದೀವಿ, ನಾವು ನಿಮ್ಮ ಭರವಸೆನ ನಂಬಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಆಗದ ಹಾಗೆ ನೀವು ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಮಹಿಷಾಸುರನ ಆರಾಧನೆ ಮಾಡೋಕ್ಕೆ ಅಂತ ಹೊರಟಿರೋರ್ಲೂ ಕೂಡ ಮನವಿ ಏನಂತಂದರೆ, ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಈ ಸಂವಿಧಾನದ ಬಗ್ಗೆ ಭಾಳ ಜನ ಮಾತಾಡ್ತಾ ಇದ್ದಾರೆ. ನಾನೊಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ಸ್ನಾತಕೋತ್ತರ ಪದವಿನ ಓದಿದ್ದೀನಿ. ನಮಗೆ ಕಾನ್ಸ್ಟಿಟ್ಯೂಷನ್ ಒಂದು ಸಬ್ಜೆಕ್ಟೇ ಇದೆ. ಆದರೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಇನ್ನೊಂದು ಧರ್ಮೀಯರಿಗೆ, ಅನ್ಯ ಧರ್ಮೀಯರಿಗೆ ಅಥವಾ ಯಾರನ್ನೂ, ಈಗ ನಾನು ತಾಯಿ ಚಾಮುಂಡಿಯಲ್ಲಿ ನಂಬಿಕೆ ನೆಟ್ಟಿದ್ದೀನಿ, ಅವರು ಮಹಿಷಂದದಲ್ಲಿ ನಂಬಿಕೆ ನೆಟ್ಟಿದ್ದಾರೆ. ಮಹಿಷಾಸುರನನ್ನು ಆರಾಧಿಸುವವರು ತಾಯಿ ಚಾಮುಂಡಿಯ ಭಕ್ತರಿಗೆ ನೋವುಂಟು ಮಾಡೋದಕ್ಕೆ, ಅವಮಾನ ಮಾಡುವಂಥ ಮಾತುಗಳನ್ನ ಆಡೋದಕ್ಕೆ ಸಂವಿಧಾನದಲ್ಲಿ ಎಲ್ಲೂ ಅವಕಾಶ ಇಲ್ಲ. ಅನ್ಯರ ಭಾವನೆಗಳಿಗೆ ನೋವುಂಟು ಮಾಡುವಂತಹ, ಅಪಚಾರವೆಸಗುವಂತಹ ಯಾವುದೇ ಕೃತ್ಯಗಳಿಗಾಗಲಿ ಪ್ರಯತ್ನಗಳಿಗಾಗಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಅವಕಾಶ ಕೊಟ್ಟೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಂತಾರೆ. ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹಾಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓತಪ್ರೋತವಾಗಿ ಭಾಷಣವನ್ನು ಕೊಡ್ತಾ ಇರೋರ ಬಗ್ಗೆ ಹೇಳಲಿಕ್ಕೆ, ದಯವಿಟ್ಟು ಕಾನ್ಸ್ಟಿಟ್ಯೂಷನ್ ಓದಿ. ಕಾನ್ಸ್ಟಿಟ್ಯೂಷನಲ್ಲಿ ಬೇರೆಯವರ ಭಾವನೆಗಳಿಗೆ ನೋವುಂಟು ಮಾಡುವಂತಹ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಇಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಮಹಿಷ ಅನ್ನುವ ದೆವ್ವವನ್ನು ದೇವರು ಮಾಡಲಿಕ್ಕೆ ಹೊರಟಿದ್ದಾರೆ. ತಾಯಿ ಚಾಮುಂಡಿ ದೇವಿಯನ್ನು ದೆವ್ವ ಮಾಡಲಿಕ್ಕೆ ಹೊರಟಿದ್ದಾರೆ. ದೆವ್ವನ ದೇವರು ಮಾಡಲಿಕ್ಕೆ, ದೇವಿಯನ್ನು ದೆವ್ವ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಮಹಿಷಾನ ನಿಮಗೆ ದೇವರು ಅಂತ ಅನಿಸಿದರೆ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ನೀವು ಚಾಮುಂಡಿ ಬೆಟ್ಟನೇ ಹಾಕಬೇಕು, ಅದು ನಮಗೆ ಪವಿತ್ರವಾದಂಥ ಸ್ಥಳ. ದಯವಿಟ್ಟು ಅಲ್ಲಿ ಬಂದು ಈ ಅಪಧದ ಕೆಲಸವನ್ನು ಮಾಡಲಿಕ್ಕೆ ಬರಬೇಡಿ. ಸಾವಿರಾರು ವರ್ಷಗಳಿಂದಲೂ ಕೂಡ ತಾಯಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಅಲ್ಲಿದ್ದಾಳೆ. ಅಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ. ಕೋಟ್ಯಾಂತರ ಜನ ಭಕ್ತರು ಅಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ಹೋಗ್ತಾರೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಹಾಗಾಗಿ ಅಲ್ಲಿ ಬಂದು ಅಪಚಾರ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಗಳಲ್ಲಿ ನೀವು ಯಾರನ್ನು ಬೇಕಾದ್ರೆ ಅದನ್ನ ಆರಾಧನೆ ಮಾಡಿ, ನಮಗೇನು ಬೇಜಾರಿಲ್ಲ. ಆದರೆ ನಿಮ್ಮ ದೇವರೇ ಶ್ರೇಷ್ಠ ಅಂತ ಹೇಳ್ಕೊಳಕ್ಕೆ ಹೋಗಿ ನಮ್ಮ ತಾಯಿ ಚಾಮುಂಡೇಶ್ವರಿನ ಅವಮಾನ ಮಾಡಲಿಕ್ಕೆ ಹೋದರೆ ನಾವು ಸಂಘರ್ಷಕ್ಕೂ ಸಿದ್ಧ, ಪ್ರತಿರೋಧವನ್ನು ಒಡ್ತೀವಿ. ಆದರೆ ನಾಳೆ ಜಿಲ್ಲಾಡಳಿತ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟ ಚಲೋ ಅನ್ನೋ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ವಿ, ಕೈ ಬಿಟ್ಟಿದ್ದೀವಿ. ಆದರೆ ನಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಾಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಹಾಗೆ ನಮ್ಮ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಕೂಡಲೇ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ನೀವು ಬಂದಿದ್ದೀರಿ, ನಿಮಗೂ ಧನ್ಯವಾದಗಳು. ಹಾಗೆ ನನ್ನ ಜೊತೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ನಂಜಪ್ಪ ಅವರಿದ್ದಾರೆ, ಆನಂದ್ ಅವರಿದ್ದಾರೆ, ಹಾಗೆ ನಮ್ಮ ಗೋಪಿ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಹಾಗೆ ಕಿರಣ್ ಗೌಡ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ನಾವು ಹಿಂದೆ 2019ರಲ್ಲಿ ನಮ್ಮ ಸರ್ಕಾರ ಬಂದಾಗ ವಿ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ 100 ಕಿಲೋಮೀಟರ್ಗಿಂತ ಹೆಚ್ಚು ದೀಪಾಲಂಕಾರವನ್ನು ಮಾಡಿ ಅದ್ಭುತವಾಗಿ ದಸರಾವನ್ನು ನಡೆಸಿಕೊಟ್ಟಿದ್ದು ನಾವು. ಯುವ ದಸರಾಕ್ಕೂ ಕೂಡ ಸೆಲೆಬ್ರಿಟೀಸನ್ನು ಬಿಟ್ಟು ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್ ಆಗಿದ್ದಂತಹ PV ಸಿಂಧು ಅವ್ರನ್ನ ಕರೆಸಿ ನಾವು ಉದ್ಘಾಟನೆ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದು. ನಮ್ಮ ಸರ್ಕಾರ ಇದ್ದಾಗ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆದು ನಾವು ದಸರಾ ಉದ್ಘಾಟನೆ ಮಾಡಿಸಿದ್ದು. SL ಭೈರಪ್ಪನವ್ರ ಹತ್ರನೂ ಮಾಡಿಸಿದ್ದೀವಿ ನಾವು, ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರನೂ ಕೂಡ ಮಾಡಿಸಿದ್ದೀವಿ ನಾವು, SM ಕೃಷ್ಣ ಅವ್ರ ಹತ್ರನೂ ಮಾಡಿಸಿದ್ದೀವಿ. ಇಲ್ಲಿಗೆ ರಾಷ್ಟ್ರಪತಿಯವ್ರನ್ನೇ ಕರ್ಕೊಂಡ್ಬಂದು ದಸರಾ ಉದ್ಘಾಟನೆ ಮಾಡಿಸೋ ಮುಖಾಂತರವಾಗಿ ದಸರಾಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಸಿಗಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 4 ವರ್ಷಗಳಲ್ಲಿ ನಾವು ಮಾಡಿದ್ದೀವಿ. ದಸರಾ ಅಂತಂದರೆ ಅದು ತಾಯಿ ಚಾಮುಂಡಿಯ, ಅದು ಅವ್ರ ತಾಯಿ ಚಾಮುಂಡಿಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಆರಾಧನೆ ಮಾಡುವಂತಹ ಆ 9 ದಿನಗಳಾಗಿವೆ. ಅದಕ್ಕೆ ಅಪಚಾರ ಆಗದಾಗೆ ಜಿಲ್ಲಾಡಳಿತ ನೋಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ.